ಗಾಡಿಗರು ಮಾಡುವ ಗಾಡಿಗರಿತ್ಯ ನೋಡುತ್ತಾರೆ ನಮ್ಮ ರಾಜಪ್ಪಾಜಿ ಸಿದ್ದಯ್ಯ. ಮಾಡಿರುವ ವಿದ್ಯವ ನೋಡಿ ಬರುತ್ತವರೇ ಸ್ವಾಮಿ, ಒಂದೊಂದಾಗೆ ಕಿಂಬಿ ಹಣ್ಣು ಮಂತ್ರಿಸಿ ಬಡಗಿರುವದ ಅವರು ಬಾಯಲ್ಲೆತ್ತಬೇಕು ಅಂತ ಹೇಳವರೇ ಗಾಡುಗರು. ಸ್ವಾಮಿ ಬಂದು ಮಂತ್ರಿಸಿ ಮಡಗಿರುವ ಕಿಂಬಿ ಹಣ್ಣಿನ ಸುತ್ತ 101 ಸೂಜಿ ಚುಚ್ಚಿ ಮಡಗವರೇ ಗಾಡುಗರು. ಬಾಯಲ್ಲೆತ್ತಬೇಕಂತ ಬಾಯಿ ಬಿಟ್ಟರೆ ನಮ್ಮ ರಾಜಪ್ಪಾಜಿ ಭೂಮಿ ಮೇಲ್ ಮಡಗಿರುವ ಇಂಬಿ ಹಣ್ಣು ಗುರುವೆ ಗಿರಿಗಿರ್ನೇ ತಿರುಗ್ತಾದೆ. ಆಹಾ ಎಂತ ಮೋಡಿ ಇರಬಹುದು ಅಂತೇಳಿ ನನ್ನಪ್ಪ ಕಪ್ಪು ನುಡ್ಕ ಇಟ್ಟವರೇ ಇಂಬಿ ಹಣ್ಣ ಎತ್ತೊಡೆದವರೇ. ಮತ್ತೊಂದು ಪಾವಾಡ ಬೂದ್ಗುಂಬಳ ಹಣ್ಣು ಹತ್ತಿರ ಬಂದವರೇ ಜಾಡಿಸಿ ನನ್ನಪ್ಪ ಬಲಗ ಅಲ್ಲಿ ಹೊತ್ತಾಗ ಪ್ರತಿಷ್ಠಾಪನೆ ಮಾಡಿ ಕುಳ್ಳಿಸ್ಕೊಂಡಿರುವಂತ ಕಾಳಮನಿ ಹೆದೆ ಮೇಲೆ ಬೂದ್ಗುಂಬಳದನ್ನು ಬಿದ್ದಾಗ ಕಾಳಕಾದೇವಿ ಕುಂತಿದ್ದ ಜಾಗದಲ್ಲೇ ಬೊದನ್ನು ನಗ್ತಾ ಕಕ್ಕು ಬಿಟ್ಟು ಕಾಳಮ್ಮ ಎದ್ದು ಹೊಡ್ತವಳೆ. ಓಡುವಂತ ಕಾಳಮ್ಮನ ನೋಡವರೇ ಗಾಡುಗರು. ಅಯ್ಯಯ್ಯೋ ಅಮ್ಮನ ದೇವತಿ ನೀನಿಲ್ದೆ ಹೋದ್ರೆ ನಮ್ ಕಟ್ಟಾಟ ಏನು ನಡೆಯಕ್ಕಿಲ್ಲ ತಾಯಮ್ಮ. ಬವ್ವ ಅಂತ ಮತ್ತೆ ಕರ್ಕೊಂಡು ಬಂದು ಕುಳ್ಳಿಸ್ಕೊಂಡು ಅವಳ ಪೂಜೆಯನ್ನೇ ಮಾಡ್ತವರೇ ಕನಗಾಡುಗರು. ಅಯ್ಯೋ ನನ್ನಪ್ಪ ರಣಗಂಬದ ಹತ್ತಿರ ಬಂದವರೇ ಸ್ವಾಮಿ. ರಣಗಂಬ ಅಲ್ಲಿ ಗಿರ್ಗಿರ್ನೇ ತಿರುಗ್ತಾದೆ. ತಿರುಗುವ ಕಂಬವ ನೋಡಿ ಕಪ್ಪು ದುಳುತ ಇದ್ದವರೇ ನೆಟ್ಟಿಗೆ ನಿಲ್ಲಿಸವರೇ. ಟಗರನ ತಲೆಯ ಕತ್ತರಿಸಿ ಅವರು ಮಡಗಿರ ಟಗರನ ತಲೆಯ ನೋಡವರೇ ಪ್ರಭುಗಳು. ಕಪ್ಪು ದುಳುತ ತೆಗೆದವರೇ ಅದು ನಿರ್ಮೂಲ ಮಾಡವರೇ. ಅವರು ಮಾಡಿರುವ ಗಾಡಿಗರಿದ್ದ ಹೊಡ್ಕೊಂಡು ಬರುತ್ತಾರೆ ಸಿದ್ದಯ್ಯ. ಚಪ್ಪಾಜವರು ರಾಚಪ್ಪಾಜಿಯವರು ಯಾವಾಗ ಆ ಜೋಳಿಗೆನ ತನ್ನ ತೆಗೆದು ಆ ಮಾತಂಗದ ಪರ್ವತದ ಮೈದಾನದ ಕೆಳಗಡೆ ಆ ರಂಡಂಗದಲ್ಲಿ ಮುತ್ತಿನ ಜೋಳಿಗೆಯನ್ನು ಮಡಗಿದಾರ, ಏನಯ್ಯ ಇದೊಂದ ಮುತ್ತಿನ ಜೋಳಿಗೆ ತಗೊಂಡೋಗಿ ಮಡಗೋದೇನು ಬಂತೇನೆಯಾ ನಮಗೆ, ಈಗ ನೋಡು ಬರ್ತೀವಿ ಅಂತೇಳಿ ಒಬ್ಬೊಬ್ಬರಾಗೆ ಮುತ್ತನ ಜೋಳಿಗೆ ಹತ್ತಿರ ಬರ್ತವರಲ್ಲೋ ಸಿದ್ದಯ್ಯ. ಗಾಡುಗರು ಹಪ್ಪ ಮುತ್ತಿನ ಜೋಳಿಗೆ ಹತ್ತಿರ ಬಂದು ಮುಟ್ಟಿದವ್ರಿಗೆಲ್ಲ ಒಳಗಡೆ ಇರುವಂತ ಕಪ್ಪು ದುಳುತ ನನ್ನ ಸ್ವಾಮಿ ಕಾಳಿಗೆ ಸರ್ರಪ್ಪನಾಗಿ ಬಂದು ಮುಟ್ಟಿದವ್ರನ್ನೆಲ್ಲ ಕಚ್ಚಿ ಕೊಲ್ಲುತ್ತಾರೆ ಸಿದ್ದಯ್ಯ.
ಸ್ವಾಮಿ ಒಂದೊಂದಾಗೆ ಕಿಂಬಿ ಹಣ್ಣು ಮಂತ್ರಿಸಿ ಬಡಗಿರುವದ ಅವರು ಬಾಯಲ್ಲೆತ್ತಬೇಕು ಅಂತ ಹೇಳವರೇ ಗಾಡುಗರು ಸ್ವಾಮಿ ಬಂದು ಮಂತ್ರಿಸಿ ಮಡಗಿರುವ